ಲುಕ್ಕು ಸೆಂಟರ್ ಕ್ಯಾಮ್ರಾ ಇರಲಿ. ಈ CM ಕಪ್ ಅಂದರೆ ನಾವು ಆಲ್ಮೋಸ್ಟ್ 2 ವರ್ಷದಿಂದ ಪ್ಲ್ಯಾನ್ ಮಾಡಿದ್ವಿ. ಒಂದು ಒಳ್ಳೆ ಟೂರ್ನಮೆಂಟ್ ಮಾಡಬೇಕು, ಬ್ಯಾಡ್ಮಿಂಟನ್ದು ಆಗಲಿ ಸ್ಪೋರ್ಟ್ಸ್ ಆಗಲಿ. ಯಾಕೆಂದರೆ ನಾವು ಎಲ್ಲ ಟೂರ್ನಮೆಂಟ್ಗಳು ಮಾಧ್ಯಮದವರಾಗಿ ನಾವು ಅವ್ರು ಕರೆಯೋ ಟೂರ್ನಮೆಂಟ್ಗಳು ಆಡ್ಕೊಂಬರ್ತಾ ಇದ್ವಿ. ನಾವೇ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಫಸ್ಟ್ CM ಕಪ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದಾಗ ಯಾವ್ದು ಮಾಡೋಣ, ಫಸ್ಟ್ ಬ್ಯಾಡ್ಮಿಂಟನ್ ಪ್ಲ್ಯಾನ್ ಮಾಡಿದಾಗ ಯಾವ ಥರ ಮಾಡೋಣ, ಇದರಲ್ಲಿ ಎಲ್ಲರೂ ಮಾಡ್ತಾಯಿದ್ರು, ಒಂದೊಂದು ಟೀಮಾಗಿ ವಿಭಿನ್ನವಾಗಿ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ನಾನು ನಮ್ಮ ಸುನಿಲ್ ಆಮೇಲೆ ಆಶಿಕು ನಮ್ಮ ಟೀಮು ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಈ ಥರ ಒಂದು ಪ್ಲ್ಯಾನ್ ಮಾಡೋಣ ಅಂತೇಳಿ ಒಂದು ಟೀಮಲ್ಲಿ ಒಬ್ಬರು ಪೊಲಿಟಿಷಿಯನ್ಸು ಆ್ಯಂಡ್ ಒಬ್ಬರು ಬ್ಯೂರೋಕ್ರಾಟ್ಸು, IAS ಆಫೀಸರ್ಸ್, IFS ಆಫೀಸರ್, ಆಮೇಲೆ KS ಆಫೀಸರ್ಸ್ಗಳು, ಆಮೇಲೆ ಮಾಧ್ಯಮದವರು, ಸಿನಿಮಾ ನಟ ನಟಿಯರು, ಆಮೇಲೆ ಡಾಕ್ಟರ್ಸ್ಗಳು, ಆಮೇಲೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬೆಸ್ಟ್ ಪ್ಲೇಯರ್ಸ್ಗಳು, ಆಮೇಲೆ ಸೆಕ್ರೆಟರಿಯೇಟ್ ವುಮೆನ್ಸ್ ಟೀಮು ಅವರೆಲ್ಲರೂ ಸೇರಿ ಎಲ್ಲ ಮಿಕ್ಸ್ ಮಾಡಿ ಒಂದೊಂದು ಟೀಮ್ ಮಾಡಿ 8 ಟೀಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇದನ್ನು CM ಕಪ್ ಅಂತೇಳಿ ಹೆಸರಿಟ್ಟು ಮಾಡಬೇಕಂತ ತೀರ್ಮಾನ ಮಾಡಿಕೊಂಡ್ವಿ ನಾವು ಈ 9 ಡ್ರೀಮ್ಸ್ ಅನ್ನೋ ಸಂಸ್ಥೆಯಿಂದ. ಸರ್ ಎಷ್ಟು ಟೀಮ್ಗಳು ಆಡ್ತವೆ ಸರ್? ಟೋಟಲ್ ಇಲ್ಲಿ 8 ಟೀಮ್ ಆಡ್ತವೆ. ಇಲ್ಲಿ ಒಟ್ಟು 8 ಟೀಮ್ಗಳು ಆಡ್ತವೆ. 8 ಟೀಮಲ್ಲೂ ಎಲ್ಲ ರೀತಿಯ ಕ್ಯಾಟಗರಿ ಪ್ಲೇಯರ್ಸ್ ಇರ್ತಾರೆ. ಒಂದರಲ್ಲಿ ಒಂದು ಮಿಕ್ಸ್ ಡಬಲ್ಸ್ ಅಲ್ಲ, ಫಸ್ಟ್ ಒಂದು ಸಿಂಗಲ್ಸ್ ಇರುತ್ತೆ, ಮೆನ್ಸ್ ಸಿಂಗಲ್ಸು, ವುಮೆನ್ಸ್ ಸಿಂಗಲ್ಸು, ಆಮೇಲೆ ಮೆನ್ಸ್ ಡಬಲ್ಸು, ಆಮೇಲೆ ವುಮೆನ್ಸ್ ಡಬಲ್ಸು, ಮಿಕ್ಸ್ ಡಬಲ್ಸು, ಆಮೇಲೆ ಇನ್ನೊಂದು ಸ್ಪೆಷಲ್ ಕ್ಯಾಟಗರಿ ಅಂದರೆ ಪವರ್ ಡಬಲ್ಸ್ ಅಂತ. ಪವರ್ ಡಬಲ್ಸ್ ಏನಾಗುತ್ತೆ, ಆಫೀಸರ್ಸ್ ಆಡ್ತಾರೆ ಪ್ಲಸ್ ಪೊಲಿಟಿಷಿಯನ್ಸ್ ಆಡ್ತಾರೆ. ಅದು ಇದು ಫೆಬ್ರವರಿ 21-21ನಲ್ಲಿ 22nd ಫೆಬ್ರವರಿ 21st and 22nd ಟೂರ್ನಮೆಂಟು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನಡೆಯುತ್ತೆ. ಸೊ ಗೆದ್ದವ್ರಿಗೆ ಏನು ಪ್ರೈಸಸ್? ಇದು ಗೆದ್ದವ್ರಿಗೆ ಆಲ್ಮೋಸ್ಟ್ ಇದರಲ್ಲಿ ಒಂದು 6 lakhs ಪ್ರೈಸ್ ಮನಿ ಇರುತ್ತೆ ವಿನ್ನರ್ಸ್ಗೆ, ಆ್ಯಂಡ್ 4 lakhs ರೂಪೀಸ್ ಸೆಕೆಂಡ್ ಪ್ರೈಸ್ ಇರುತ್ತೆ. ಸೆಮಿಫೈನಲಿಸ್ಟ್ಗೆ 1 lakhs ಇರುತ್ತೆ. ಇಲ್ಲಿ ದುಡ್ಡು ಮುಖ್ಯ ಅಲ್ಲ, ದುಡ್ಡಿಗಿಂತ ಇಂಪಾರ್ಟೆಂಟು ಎಲ್ಲರೂ ಸೇರ್ ಆಡೋದಿದೆಯಲ್ಲ, ಅದೇ ಒಂದು ಟೀಮಿಂದ ಅವ್ರು ರೆಪ್ರೆಸೆಂಟೇಟಿವ್ ಆಗಿ ಒಬ್ಬರ ಆಫೀಸರ್ಸ್ಗಳು ನಾವೆಲ್ಲರಿಗೂ ಒಂದು ಏನಾಯಿತು ಅಂದರೆ ಎಲ್ಲರೂ ಕೇಳಿದಾಗ ದೇ ಆರ್ ಅಪ್ರಿಷಿಯೇಟಿಂಗ್. ಈ ಥರದೊಂದು ಹೊಸ ಕಾನ್ಸೆಪ್ಟು ವಿಭಿನ್ನವಾಗಿದೆ, ನಾವು ಖಂಡಿತ ಬಂದು ಆಡ್ತೀವಿ ಅಂತ ಎಲ್ಲರೂ ಹಿಡಿದು, ಆಫೀಸರ್ಸಿಂದ ಹಿಡಿದು, ಆಮೇಲೆ ಆಲ್ರೆಡಿ ಕೆಲವೊಂದಷ್ಟು ಜನ ಆಫೀಸರ್ಸು ನಮ್ಮಲ್ಲಿ ಬಂದು ಒಟ್ಟಿಗೆ ಪ್ರಾಕ್ಟೀಸು ಮಾಡಿದ್ದೀವಿ. ಆಮೇಲೆ ಆಲ್ರೆಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವ್ರ ವೀಡಿಯೋನೂ ಇದೆ, ವಿಡಿಯೋ ಶೂಟು ಆಗಿದೆ ಆಮೇಲೆ ಇವತ್ತು ನಾವು ಜರ್ಸಿ ಲಾಂಚ್ ಪ್ರೋಗ್ರಾಮ್ನ ಮಾಡ್ತಾಯಿದ್ವಿ. ಪ್ಲೇಯರ್ನ ಆಯ್ಕೆ ಇರುತ್ತೆ, ಯಾವ್ಯಾವ 8 ಟೀಮ್ಗಳಲ್ಲಿ ಯಾರ್ಯಾರು ಪ್ಲೇಯರು ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಅನ್ನೋದು ಇವತ್ತು ಆಯ್ಕೆ ಪ್ರಕ್ರಿಯೆ ಇರುತ್ತೆ. ಅದಾದ ನಂತರ ಜರ್ಸಿ ಲಾಂಚ್ ಇರುತ್ತೆ, ಅವರ ಆ ಟೀಮ್ಗಳ ಜರ್ಸಿ ಲಾಂಚ್. ಇದಕ್ಕೆ ಸಂಬಂಧಪಟ್ಟಂಗೆ ಮಂಜುನಾಥ್ ಅಂತ 9 ಡ್ರೀಮ್ಸ್ನ ಇದು ಫೌಂಡರ್. ಓಕೆ ಸರ್, ಥ್ಯಾಂಕ್ ಯು.